ಇವುಗಳ ಭಾವನೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ಆಗಬೇಕು ಅಂತ ತಿಳ್ಕೊಂಡು ಹೇಳಿ ನೂರಾರು ವರ್ಷ ಸಾವಿರಾರು ವರ್ಷದ ತಪಸ್ಸು ನಿರಂತರ ಹೋರಾಟದ ಪ್ರಯುಕ್ತ ಇವತ್ತು ನಾಳೆ ಜನವರಿ 22ನೇ ತಾರೀಕು ರಾಮ ಮಂದಿರ ಲೋಕಾರ್ಪಣೆ ಆಗ್ತಕ್ಕಂತ ಈ ಸುಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ನಾಯಕರಿಗೆ ಅದನ್ನು ಸಹಿಸಿಕೊಳ್ಳಕ್ಕೆ ಆಗದೇ ಇರತಕ್ಕಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅಂತನ್ನುವಂತ ಏಕೈಕ ಉದ್ದೇಶದಿಂದ ಇವತ್ತು ನಿನ್ನೆ ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಎಂಬಂತ ವ್ಯಕ್ತಿ 30 ವರ್ಷದ ಹಿಂದೆ ರಾಮ ಜನ್ಮಭೂಮಿ ಸಂಬಂಧ ನಡೆದಿರ್ತಕ್ಕಂಥ ಹೋರಾಟದಲ್ಲಿ ಭಾಗಿಯಾಗಿದ್ದ. 30 ವರ್ಷದ ನಂತರ ಇವತ್ತು ಆ ವ್ಯಕ್ತಿನ ಹಿಂದಿನ ಕೇಸನ್ನ ತೆಗೆದು ಬಂಧಿಸಿ ಇವತ್ತು ಕಿರುಕುಳ ಕೊಡ್ತಕ್ಕಂಥದ್ದನ್ನು ನೋಡಿದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಭಯವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ತೊಡಗ್ಯದ. ಸಿದ್ದರಾಮಯ್ಯನವರೇ, ನೀವು ಆತ್ಮಾವಲೋಕನ ಮಾಡ್ಕೊಡ್ರಿ. ಹಿಂದೆ ನೀವು ಇದೇ ರೀತಿ SDPI PFI ಅಂತ ಸಂಘಟನೆಗೆ ಕುಮ್ಮಕ್ಕು ನೀಡಿದ ಪ್ರಯುಕ್ತ ಕರಾವಳಿಯಲ್ಲಿ ಸುಮಾರು 22ಕ್ಕಿಂತ ಹೆಚ್ಚು ಹಿಂದೂಗಳನ್ನ ಹತ್ಯೆ ಆಯ್ತು. ಅದೇ ರೀತಿ ಒಳಗೆ ಮತ್ತೆ ಇವತ್ತು ರಾಜ್ಯದಲ್ಲಿ ನಿಮ್ಮದೇ ನೇತೃತ್ವದಲ್ಲಿ ಇವತ್ತು ಸರ್ಕಾರ ಅದ. ಮತ್ತೆ ನೀವು ಮುಸ್ಲಿಂ ತುಷ್ಟೀಕರಣದೊಳಗೆ ನೀವು ಬಿದ್ದು ಕೇವಲ ನಿಮ್ಮ ವೋಟ್ ಬ್ಯಾಂಕ್ ಓಲೈಕೆಗೋಸ್ಕರ ಇಡೀ ರಾಜ್ಯದ ಒಂದ ನೆಮ್ಮದಿಯನ್ನ ಹಾಳುಗಿಡ್ತಾ ಇದ್ದೀರಿ. ಇದನ್ನ ನೀವು ಯಾವತ್ತೂ ಹಿಂದೂಗಳು ನಿಮ್ಮನ್ನ ಕ್ಷಮೆ ಮಾಡಂಗಿಲ್ಲ. ನೀವು ಏನೇ ಮಾಡಿದ್ರು ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಜನರು ಗೊತ್ತಾಗ್ಬಿಟ್ಟದ. ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ನೀವು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ನೀವು ತಯಾರಿದ್ರಿ ಅಂತ ಅನ್ನೋ ಕಾರಣದಿಂದ ದೇಶದಲ್ಲಿ ಎಲ್ಲೂ ಕೂಡ ನಿಮ್ಗೆ ಅಡ್ರೆಸ್ ಇಲ್ಲ. ರಾಜ್ಯದಲ್ಲಿಯೂ ಕೂಡ ಇನ್ನು ಮುಂದೆ ನಿಮ್ಗೆ ಅಡ್ರೆಸ್ ಇರ್ಲಾರ್ದಂಗ ನೀವು ಹೋಗ್ತೇವೆ. ಅದಕ್ಕೆ ಈ ಸಿದ್ದರಾಮಯ್ಯನವರು ಏನ್ ಇವತ್ತ ತೂಗಲಕ್ ಸರ್ಕಾರ, ಇವತ್ತು ಏನ್ ನೀವು ಮೊಘಲರ ಸರ್ಕಾರ ಅಂತ ರೀತಿ ಒಳಗ ನೀವು ಆಡಳಿತ ಮಾಡಾಕತ್ತೀರಿ. ರಾಜ್ಯಪಾಲರು ಇವತ್ತು ಕರೆದ ಮುಖ್ಯಮಂತ್ರಿಗಳಿಗೆ ಈ ಸರ್ಕಾರಕ್ಕೆ ಬುದ್ಧಿವಾದ ಹೇಳಬೇಕು. ಇಲ್ಲಿ ಇದರ ರಾಜ್ಯದಲ್ಲಿ ನೀವು ರಾಷ್ಟ್ರಪತಿ ಆಳ್ವಿಕೆ ತಂದು ಜನರ ನೆಮ್ಮದಿಯನ್ನ ಕಾಪಾಡಬೇಕಂತ ಅನ್ನುವಂಥದ್ದಕ್ಕೆ ಭಾರತೀಯ ಜನತಾ ಪಕ್ಷ ವಿಜಯಪುರ ಜಿಲ್ಲಾ ಘಟಕದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.